ಇನ್ನೊಂದು ಕಡೆ ಬಿಜೆಪಿ ಇವತ್ತು ನಿರ್ಧರಿಸಿಕೊಂಡಿದ್ದಂತೆ, ಬಿಜೆಪಿ ಜೆಡಿಎಸ್ ಎರಡು ಮಿತ್ರ ಪಕ್ಷಗಳು ನಿರ್ಧರಿಸಿಕೊಂಡಿದ್ದಂತೆ ಸಾವಿರಾರು ರೈತರನ್ನು ಸೇರಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ರು. ಎಲ್ಲ ಕಡೆ ಹಸಿರು ಶಾಲು ಬಿಜೆಪಿ ಧ್ವಜಗಳ ಕಂಡು ಬರ್ತಾ ಇದ್ವು. ಎಲ್ಲ ಹಿರಿಯ ಬಿಜೆಪಿ ನಾಯಕರುಗಳಿದ್ರು. ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಬಾರ್ಕೋಲ್ ಚಳವಳಿ ಅಂತ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ, ಅರ್ಧ ದಾರಿಲೇ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡೋರು. ಈ ಹೋರಾಟ ಮುಗಿಸ್ಕೊಂಡು ಸದಸ್ಯರೆಲ್ಲ ಬಂದರು. ವಿಧಾನಸಭಾ ಸದಸ್ಯರು ವಿಧಾನಸಭೆಗೆ, ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ತಿಗೆ ಬಂದರು. ಕೆಲವು ಹೋರಾಟಗಾರರು ಹೋರಾಟಕ್ಕೆ ಅಂತ, ಕೆಲವು ಬಿಜೆಪಿ ನಾಯಕರು ರೈತ ಹೋರಾಟಕ್ಕೆ ಅಂತ ಕಟ್ಟಿಕೊಂಡಿದ್ದಂಥ ಪೇಟಗಳನ್ನು ಹಾಗೆ ಕಟ್ಕೊಂಡು ಬಂದಿದ್ರು. ಛಲವಾದಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್ನಲ್ಲಿ ವಿಪಕ್ಷ ನಾಯಕರು, ರವಿಕುಮಾರ್ ರೈತ ಹೋರಾಟಕ್ಕೆ ಅಂತ ಕಟ್ಕೊಂಡಿದ್ರು ಪೇಟಗಳನ್ನು, ಅವುಗಳನ್ನು ತಗೊಂಡು ಬಂದರು. ಕಾಂಗ್ರೆಸ್ ನಾಯಕ ವಿಧಾನ ಪರಿಷತ್ ಸದಸ್ಯ, ನಮ್ಮ ಡಿಬೇಟಿಗೆಲ್ಲ ಬರ್ತಿರ್ತಾರೆ, ರಮೇಶ್ ಬಾಬು ಅವ್ರದ್ದು ಅಬ್ಜೆಕ್ಷನ್, ಇದು ಮಹಾರಾಷ್ಟ್ರಕ್ಕೆ ಪೂರಕವಾದ ಪೇಟ ಅಂತ. MNS ಸದಸ್ಯರು ಇರ್ತಿದ್ರಲ್ಲ, ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಸದಸ್ಯರು, ಅವರು ಸದನಕ್ಕೆ ಬರುವಾಗ ಇದನ್ನು ಕಟ್ಕೊಂಬರ್ತಿದ್ರು. ಬೆಳಗಾವಿಯಲ್ಲಿ ಸುವರ್ಣಸೌಧ ಕಟ್ಟಿ ಅಲ್ಲಿ ಅಧಿವೇಶನ ನಡೆಸ್ತಾ ಇರುವ ಎರಡು ಉದ್ದೇಶಗಳ ಪೈಕಿ ಒಂದು ಉದ್ದೇಶ ಬೆಳಗಾವಿ ಕರ್ನಾಟಕದ ಭಾಗವೇ ಹೊರತು ಮಹಾರಾಷ್ಟ್ರದ ಭಾಗವಲ್ಲ ಅನ್ನುವ ಸಂದೇಶ ಕೊಡೋದಾಗಿತ್ತು. ಮಹಾರಾಷ್ಟ್ರಕ್ಕೆ ಪೂರಕವಾದ ಪೇಟ ಕಟ್ಕೊಂಡು ಬಂದಿದ್ದೀರಿ ಅಂತಂದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಮಹಾರಾಷ್ಟ್ರದ ಏಕೀಕರಣದ ಸಮಿತಿಯ ಪೇಟ ಇಟ್ಕೊಂಡು ಬಂದಿದ್ದಾರೆ, ಅದನ್ನು ನಾನು ವಿರೋಧ ಮಾಡ್ತಾ ಇದ್ದೀನಿ. ದಯಮಾಡಿ ಈ ನೆಲ ಜಲ ಭಾಷೆಗೆ ಪೂರಕವಾಗಿ ನಡ್ಕೋಬೇಕು. ವಿರೋಧ ಪಕ್ಷದ ನಾಯಕರು ಸಿಟಿ ರವಿಕುಮಾರ್ ರವರು ಇದು ಯಾವ ಪೇಟೆ ಇಟ್ಕೊಂಡ್ ಬಂದಿರ್ತಕ್ಕಂಥದ್ದು? ಕನ್ನಡದ ಪೇಟನ? ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ, ನಮ್ಮ ಭಾಷೆಗೆ ಸಂಬಂಧಪಟ್ಟಿದ್ದ, ನಮ್ಮ ನೆಲಕ್ಕೆ ಸಂಬಂಧಪಟ್ಟಿದ್ದ? ಇಲ್ಲಿ ಬರಬೇಕಾದ್ರೆ ಅವರು ರೈತರ ವಿಷಯಕ್ಕೆ ಇದು ಕನ್ನಡದ್ದೇ, ಇದು ಕನ್ನಡದ್ದೇ, ಇದು ಮರಾಠಿ ಅಲ್ಲ, ಬೇರೊಂದಲ್ಲ, ಇದು ಕನ್ನಡದ್ದೇ. ಇದು ಕೇಳಿ, ಇದು ಏನು ಹರ್ಷಣ ಕುಂಕುಮ ಅದರ ಸಂಕೇತ, ಅದರ ಹರ್ಷಣ ಕುಂಕುಮದ ಸಂಕೇತ. ಇದು ಸದನದಲ್ಲಿ ಗಲಾಟೆ ಮಾಡಬೇಕು ಅಂದರೆ ವಿಷಯ ಇರಬೇಕು ಅಂತಿಲ್ಲ, ಗಲಾಟೆ ಮಾಡಬೇಕು ಅನ್ನೋ ಮನಸ್ಸಿರಬೇಕು ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.